ಇನ್ನು ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂನ ಬರ್ಬರ ಕೊಲೆಯ ಪ್ರಕರಣ. ದಕ್ಷಿಣ ಕನ್ನಡದ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಅವರು ಮಾತನಾಡಿದ್ದಾರೆ. ಮಧ್ಯಾಹ್ನ 3:30 ವೇಳೆಗೆ ಈ ಘಟನೆಯಾಗಿದೆ. ಮರಳು ಸಾಕಾಟಕ್ಕಂತೆ ಹೋದಂತಹ ಸಂದರ್ಭದಲ್ಲಿ ಕೃತ್ಯವನ್ನು ಎಸಗಲಾಗಿದೆ. ರಹೀಂ ಎಂಬಾತನ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ. ಮಾರಕಾಸ್ತ್ರಗಳಿಂದ ಆಸ್ಪತ್ರೆಗೆ ದಾಖಲಿಸಿದ್ದಾಗ ಅಬ್ದುಲ್ ಮೃತಪಟ್ಟಿದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವ್ಯಾಪ್ತಿಯಲ್ಲಿ ಈಗಾಗಲೇ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ಇವತ್ತಿನಿಂದ ಮೇ 30ರವರೆಗೂ ಕೂಡ 144 ಸೆಕ್ಷನ್ ಜಾರಿ ಇರುತ್ತೆ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂತಹ ನಿಟ್ಟಿನಲ್ಲಿ. ಬಟ್ ಈ ಕೊಲೆಗೆ ಮೋಟಿವ್ ಏನು ಅನ್ನೋದು ಮುಖ್ಯವಾಗಿ ಗೊತ್ತಾಗಬೇಕಾಗುತ್ತೆ. ಅದನ್ನು ಪೊಲೀಸರು ಮೊದಲು ಪತ್ತೆ ಹಚ್ಚುವಂತಹ ಕೆಲಸವನ್ನು ಮಾಡಬೇಕಿದೆ. ಈ ಹಿಂದೆ ಸರಣಿ ಹತ್ಯೆಗಳು ನಡೆದಂತಹ ಸಂದರ್ಭದಲ್ಲಿ, ಅಂದರೆ ಈ ಸುಹಾಸ್ ಶೆಟ್ಟಿ ಹತ್ಯೆ ನಡೆದಂತಹ ಸಂದರ್ಭದಲ್ಲಿ ಗೃಹ ಸಚಿವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಆ್ಯಂಟಿ ಕಮ್ಯುನಲ್ ವಿಂಗನ್ನು ನಾವು ರಚಿಸಿದ್ದೇವೆ, ಈ ಮೂಲಕ ಎಲ್ಲವನ್ನೂ ಕೂಡ ಸರಿಪಡಿಸಿಬಿಡ್ತೇವೆ ಅಂತ ಹೇಳಿದರು. ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆಯೋ ಗೊತ್ತಿಲ್ಲ. ಬಟ್ ಇಲ್ಲಿ ಮೂಲವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ, ಈ ಹತ್ಯೆ ಯಾವ ಕಾರಣಕ್ಕೆ ನಡೆದಿದೆ ಅದು ಇಲ್ಲಿ ಮುಖ್ಯವಾಗಿ ಗೊತ್ತಾಗಬೇಕಾಗುತ್ತೆ. ಅದನ್ನು ಮೊದಲು ಪೊಲೀಸರು ಪತ್ತೆ ಹಚ್ಚಿ ಬಹಿರಂಗಪಡಿಸುವಂತಹ ಕೆಲಸವನ್ನು ಕೂಡ ಮಾಡಬೇಕಿದೆ. ಅವನು ಮತ್ತು ಆತನ ಸ್ನೇಹಿತ ಒಂದು ಕಡೆ ಮರಳನ್ನು ಡಂಪ್ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾರೋ ದುಷ್ಕರ್ಮಿಗಳು ಅವರಿಬ್ಬರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಮೃತ ಆಗಿದ್ದಾನೆ ಅಂತ ವ್ಯಕ್ತಿ ಮಾಹಿತಿ ಬರ್ತಾ ಇದೆ. ಅವನಿಗೆ ಸ್ವಲ್ಪ ಇಂಜುರೀಸ್ ಜಾಸ್ತಿ ಆಗಿದೆ. ಮತ್ತು ಇನ್ನೊಬ್ಬ ಆತನ ಜೊತೆ ಇನ್ನೊಬ್ಬ ಸ್ನೇಹಿತ ಇರ್ತಾನೆ, ಅವನಿಗೂ ಕೂಡ ಸ್ವಲ್ಪ ಏಟಾಗಿ ಅವನು ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ತಾನೆ. ಈಗ ಇಂಜೂರ್ ಆಗಿರುವಂಥ ವ್ಯಕ್ತಿ ಹೈಲ್ಯಾಂಡ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ಈ ಸಂಬಂಧ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನಾವು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ತನಿಖೆ ಶುರುವಾಗಿದೆ. ಇನ್ನು ಕರಾವಳಿಯಲ್ಲಿ ಮತ್ತೆ ನೆತ್ತರು ಹರಿದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರಾವಳಿ ಭಾಗದ ಉಸ್ತುವಾರಿ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಟ್ವೀಟ್ ಮಾಡಿದ್ದಾರೆ. ಮಂಗಳೂರಿನ ಕೊಳತ್ತಮಜಲು ಬಳಿ ಅಬ್ದುಲ್ ರಹೀಮನ ಎಂಬ ವ್ಯಕ್ತಿಯ ಹತ್ಯೆ ಖಂಡನೀಯ. ಘಟನೆಗೆ ನೈಜ ಕಾರಣ ತಿಳಿದಿಲ್ಲ. ಈ ಸಂಬಂಧ ಈಗಾಗಲೇ ಗೃಹ ಸಚಿವರಾದ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಾಗೂ ಕಾನೂನು ಸುವ್ಯವಸ್ಥೆ ADGPಯ ಜೊತೆಗೆ ನಾನು ಮಾತನಾಡಿದ್ದೇನೆ ಅಂಥೇಳಿ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿಯನ್ನು ಹಾಳು ಮಾಡುವ ದುಷ್ಟ ಪ್ರಯತ್ನವೊಂದು ವ್ಯವಸ್ಥಿತವಾಗಿ ನಡೀತಾ ಇದೆ. ಈ ಘಟನೆಯ ಇದರ ಒಂದು ಭಾಗದಂತೆ ಕಾಣಿಸ್ತಾ ಇದೆ. ಜಿಲ್ಲೆಯ ಕಾನೂನು ಸುವ್ಯವಸ್ಥೆಯನ್ನು ಹತೋಟಿಯಲ್ಲಿಡುವಂತಹ ನಿಟ್ಟಿನಲ್ಲಿ ನಾವು ಕೂಡ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ ಅಂಥೇಳಿ ಮಾನ್ಯ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಬರಹವನ್ನು ಬರೆದುಕೊಂಡು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹಾಗಾಗಿಯೇ ಹೇಳ್ತಾ ಇರುವಂಥದ್ದು, ಮೊದಲು ಪೊಲೀಸರು ಮಾಡಬೇಕಾದಂತಹ ಕೆಲಸ ಏನು ಅಂದರೆ, ಈ ಹತ್ಯೆಯ ಹಿಂದಿರೋರು ಯಾರು, ಅವರ ಉದ್ದೇಶ ಏನಾಗಿತ್ತು ಅನ್ನೋದು ತುಂಬ ಮುಖ್ಯವಾಗುತ್ತೆ. ಇಲ್ಲಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಸುಖಪಾಲ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಖಪಾಲ್, ಈಗ ಹತ್ಯೆಯಾಗಿರುವಂಥದ್ದು ಮತ್ತೊಂದು ಕಡೆ ಪೊಲೀಸ್ ಠಾಣೆಯ ಬಳಿ ಕೂಡ ಜನರು ಜಮಾಯಿಸಿ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇದ್ದಾರೆ, ಪೊಲೀಸರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ. ಬಟ್ ಈ ಹತ್ಯೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ, ಹೇಗೆ ಅಂತೇಳಿ? ಸದ್ಯದ ಮಟ್ಟಿಗೆ ಈ ಹತ್ಯೆಯ ಕಾರಣ ಗೊತ್ತಾಗಿಲ್ಲ. ಆದರೆ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆಯಾಗಿ 1 ತಿಂಗಳು ಕಳೆದಿಲ್ಲ. ಅದರ ಮಧ್ಯೆ ಈಗ ಈ ರೀತಿಯಾದಂಥ ಒಂದು ಹತ್ಯೆ ನಡೆದಿರುವಂಥದ್ದು. ಇವತ್ತು ಸಂಜೆ ಸುಮಾರು 3:30 ವೇಳೆಗೆ ಬಂಟ್ವಾಳದ ಕೂರಿಯಾಳ ಸಮೀಪದ ಈರಾಕೋಡಿ ಅನ್ನುವಂಥ ಪ್ರದೇಶದಲ್ಲಿ ಈ ಒಂದು ಹತ್ಯೆ ನಡೆದಿರುವಂಥದ್ದು. ಹತ್ಯೆಗೀಡಾಗಿರುವಂಥ ಅಬ್ದುಲ್ ರಹೀಮಾನ್ ಯಾರಿದ್ದಾರೆ, ಆತನನ್ನು ಮರಳು ಸಾಗಾಟ ಮಾಡುವಂಥ ಪಿಕಪ್ ವಾಹನ ಇತ್ತು. ಆತನಲ್ಲಿ 1 ಲೋಡು ಮರಳು ಬೇಕಿತ್ತು ಅನ್ನುವಂಥ ಹಿನ್ನೆಲೆಯಲ್ಲಿ ಯಾರೋ ಒಬ್ಬರು ಅವರನ್ನು ಕರೆಸ್ಕೊಂಡಿದ್ದಾರೆ. ಆ ಮನೆಯ ಮುಂಭಾಗದಲ್ಲಿ ಅನ್ಲೋಡ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲೇ ಹೊಂಚು ಹಾಕಿ ಕೂತಿದ್ದಂಥ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ತಲೆಗೆ ಮತ್ತು ಕುತ್ತಿಗೆ ಭಾಗಕ್ಕೆ ಭಾಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಹಲ್ಲೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲೇ ರಕ್ತದ ಮಡುವಲ್ಲಿ ಬಿದ್ದಿದ್ದರು. ಅವರನ್ನ ತಕ್ಷಣ ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಆ ಸಂದರ್ಭದಲ್ಲಿ ಅವರು ಸಾವನ್ನಪ್ಪಿದ್ದಾರೆ. ಅದರ ಜೊತೆಗೆ ಈ ಪಿಕಪ್ನ ಒಟ್ಟಿಗೆ ಇದ್ದಂಥ ಕಲಂದರ್ ಶಾಫಿಯನ್ ಅವರಿಗೂ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಲಾಗಿದೆ. ಆದರೆ ಈಗ ಸದ್ಯದ ಮಟ್ಟಿಗೆ ಮಂಗಳೂರಿನ ಹೈಲ್ಯಾಂಡ್ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ಪಡೀತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಒಂದು ಸಾವಿನ ಸುದ್ದಿ ಮತ್ತು ಕೊಲೆಯತ್ನದ ಸುದ್ದಿ ತಿಳಿದಂಥ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಆಸ್ಪತ್ರೆ ಮುಂದೆ ಜನರು ಸೇರಿರುವಂಥದ್ದು, ಜೊತೆಗೆ ಪೊಲೀಸರ ನಿರ್ಲಕ್ಷ್ಯ ಅನ್ನುವಂಥ ಒಂದು ಆರೋಪವನ್ನು ಜನರು ಮಾಡ್ತಾ ಇರುವಂಥದ್ದು, ಜೊತೆಗೆ ರಸ್ತೆಗೆ ಬಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಈ ಹಿಂದೆ ಸುಹಾಸ್ ಶೆಟ್ಟಿ ಹತ್ಯೆಯಾದ ಬಳಿಕ ಸಾಕಷ್ಟು ಕಡೆಗಳಲ್ಲಿ ಹಿಂದೂ ಮುಖಂಡರುಗಳು, ಹಿಂದೂ ನಾಯಕರುಗಳು ಉದ್ರೇಕಕಾರಿಯಾದಂಥ ಭಾಷಣಗಳನ್ನು ಮಾಡಿದರು. ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲೂ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಇದೇ ಕಾರಣಕ್ಕಾಗಿ ಈಗ ಪ್ರತಿಕಾರದ ಹತ್ಯೆ ನಡೆದಿದೆ ಅನ್ನುವಂಥ ಆರೋಪವನ್ನು ಪ್ರತಿಭಟನಾಕಾರರು ಮಾಡಿರುವಂಥದ್ದು. ಈ ಒಂದು ಹತ್ಯೆ ಹಿಂದೆ
ಹಿಂದೂ ಸಂಘಟನೆ ಕಾರ್ಯಕರ್ತರು ಇದ್ದಾರೆ ಅನ್ನುವಂಥ ಆರೋಪವನ್ನು ಸ್ಥಳೀಯರು ಆ ಸಂದರ್ಭದಲ್ಲಿ ಮಾಡಿದ್ದಾರೆ. ಸದ್ಯಕ್ಕೆ ಪೊಲೀಸರು ಬಂಟ್ವಾಳ ಡಿವೈಎಸ್ಪಿ ನೇತೃತ್ವದಲ್ಲಿ ಒಂದು ತಂಡ ರಚನೆ ಆಗಿದೆ. ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಬಂಟ್ವಾಳದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೂ ದಾಖಲಾಗಿದೆ. ಆರೋಪಿಗಳ ಪತ್ತೆಗೆ ಪೊಲೀಸರು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಇದರ ಜೊತೆಗೆ ಈ ಹತ್ಯೆಗೀಡಾಗಿರುವಂಥ ಅಬ್ದುಲ್ ರಹಿಮಾನ್ರ ಅಂತ್ಯಕ್ರಿಯೆ ನಾಳೆ ಅವರ ಸ್ವಗ್ರಾಮದಲ್ಲಿ ನಡೆಯುತ್ತದೆ. ಅದರ ಜೊತೆಗೆ ಪೊಲೀಸರು ವ್ಯಾಪಕವಾದಂಥ ಬಂದೋಬಸ್ತನ್ನು ಮಾಡಿದ್ದಾರೆ. ಇಡೀ ಜಿಲ್ಲಾದ್ಯಂತ ಸೆಕ್ಷನನ್ನು ಜಾರಿಗೊಳಿಸಿರುವಂಥದ್ದು. ಜೊತೆಗೆ ನಾಳೆ ಮಂಗಳೂರಿಗೆ ADGP ಕಾನೂನು ಸುವ್ಯವಸ್ಥೆ ADGP ಆಗಿರುವಂಥ ಹಿತೇಂದ್ರ ಅವರು ಬರ್ತಾರೆ. ಅವರ ನೇತೃತ್ವದಲ್ಲಿ ಭದ್ರತೆಯನ್ನು ಮಾಡಲಾಗುತ್ತೆ. ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಈಗ ಪೊಲೀಸರನ್ನು ಈ ಜಿಲ್ಲೆಗೆ ಕರೆಸ್ಕೊಳ್ಳಲಾಗಿದೆ. ನಾಳೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಾಗಿದೆ. ಸ್ಪಷ್ಟವಾಗಿ ಈ ಪ್ರಕರಣದಲ್ಲಿ ಯಾರಿದ್ದಾರೆ, ಯಾವ ಕಾರಣಕ್ಕಾಗಿ ಹತ್ಯೆ ಮಾಡಿದ್ದಾರೆ ಅನ್ನುವಂಥದ್ದು ಈವರೆಗೂ ಬಹಿರಂಗಗೊಂಡಿಲ್ಲ. ಪೊಲೀಸರು ತನಿಖೆಯನ್ನು ಮಾಡ್ತಿರುವಂಥದ್ದು. ಆರೋಪಿಗಳು ಯಾರು ಈತನನ್ನು ಕರೆಸ್ಕೊಂಡಿದ್ದಾರೆ, ಮರಳು ಹಾಕಲಿಕ್ಕೆ ಯಾರು ಕರೆಸ್ಕೊಂಡಿದ್ದಾರೆ ಅವರನ್ನು ಈಗಾಗಲೇ ವಿಚಾರಣೆ ಮಾಡ್ತಾ ಇರುವಂಥದ್ದು. ಜೊತೆಗೆ ಅದರ ಹಿಂದೆ ಈ ಆರೋಪಿಗಳು ಇದ್ದಾರಾ ಅನ್ನೋದ್ರ ಬಗ್ಗೆನೂ ತನಿಖೆಯನ್ನು ಮುಂದುವರಿಸಿದ್ದಾರೆ. ಸದ್ಯದ ಮಟ್ಟಿಗೆ ಈ ಹತ್ಯೆ ಯಾವ ಕಾರಣಕ್ಕೆ ಆಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಬೆಳಕಿಗೆ ಬರ್ತಾ ಇಲ್ಲ. ಆದರೆ ಈ ಪ್ರತಿಭಟನೆ ಮಾಡದಿರುವಂಥ ಸಾಕಷ್ಟು ಸಂಖ್ಯೆಯಲ್ಲಿ ಆಸ್ಪತ್ರೆ ಎದುರು ಸೇರಿರುವವರು, ಜೊತೆಗೆ ಅಲ್ಲಿ ಬಂದವರು, ಅವರ ಕುಟುಂಬಿಕರು ಹೇಳಿರುವಂಥದ್ದು ಇದು ಓರ್ವ ಅಮಾಯಕನ ಹತ್ಯೆ ಆಗಿದೆ. ಈ ಹತ್ಯೆ ಹಿಂದೆ ಪ್ರತಿಕಾರದ ಹತ್ಯೆ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಯಾವುದೇ ಸಂಘಟನೆಗಳಲ್ಲಿ ಗುರುತಿಸಿಕೊಳ್ಳದೆ, ಯಾವುದೇ ಕೇಸುಗಳಲ್ಲಿ ಇಲ್ಲದಿರುವಂಥ ಒಬ್ಬ ಅಮಾಯಕನನ್ನು ಹತ್ಯೆ ಮಾಡಿದ್ದಾರೆ ಅನ್ನುವಂಥ ಒಂದು ಆಕ್ರೋಶವನ್ನು ಈ ಸಂದರ್ಭದಲ್ಲಿ ಅಲ್ಲಿ ಜಮಾಯಿಸಿದ ಜನರು ಹೇಳ್ತಿರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಕ್ಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ.